ಹಲೋ ಎವ್ರಿವನ್, ವೆಲ್ಕಮ್ ಟು ಸನ್ಮಾರ್ಗ ಕ್ಲಾಸಸ್. ಚತುರ್ಭುಜಗಳು ಅಧ್ಯಾಯದ 21ನೇ ಪ್ರಶ್ನೆಯನ್ನ ಗಮನಿಸಿ. ಸಮಾಂತರ ಚತುರ್ಭುಜದ ಪಾರ್ಶ್ವಕೋನಗಳ ಅನುಪಾತ 2:3 ಆದರೆ ಈ ಪಾರ್ಶ್ವಕೋನಗಳ ಅಳತೆಗಳು. ಆಯ್ಕೆ 20 ಡಿಗ್ರಿ ಮತ್ತು 30 ಡಿಗ್ರಿ, ಆಯ್ಕೆ ಬಿ 36 ಡಿಗ್ರಿ ಮತ್ತು 54 ಡಿಗ್ರಿ, ಆಯ್ಕೆ ಸಿ 60 ಡಿಗ್ರಿ ಮತ್ತು 120 ಡಿಗ್ರಿ, ಆಯ್ಕೆ ಡಿ 72 ಡಿಗ್ರಿ ಮತ್ತು 108 ಡಿಗ್ರಿ. ಸೊ ಇಲ್ಲಿ ಒಂದು ಸಮಾಂತರ ಚತುರ್ಭುಜ ಎ ಬಿ ಸಿ ಡಿ. ಸೊ ಇಲ್ಲಿ ಪಾರ್ಶ್ವಕೋನಗಳು ಅಂದ್ರೆ ಎ ಮತ್ತು ಬಿ ಇವುಗಳ ಅನುಪಾತ ಏನಿದೆ 2:3 ಅಂದ್ರೆ 2x+3x = 180 ಡಿಗ್ರಿ ಪಾರ್ಶ್ವಕೋನಗಳ ಮೊತ್ತ. ಸೊ 2x+3x ಅಂದ್ರೆ 5x = 180 ಡಿಗ್ರಿ ಆಗುತ್ತೆ. ಸೊ x = 180 ಡಿಗ್ರಿ ಡಿವೈಡೆಡ್ ಬೈ 5. ಸೊ 5 1 5. ಸೊ 5 3 15. ಸೊ 3 5 6 30. ಓಕೆ. ಸೊ ಇಲ್ಲಿ x = 36 ಡಿಗ್ರಿ ಬರುತ್ತೆ. ಹಾಗಾದ್ರೆ ಇಲ್ಲಿ ನಾವು ಈ ಎರಡು ಕೋನಗಳನ್ನ ಫೈಂಡ್ ಔಟ್ ಮಾಡ್ಬೇಕು, ಪಾರ್ಶ್ವ ಕೋನಗಳನ್ನ. ಸೊ 2x ಕೋನ ಎ 2x ಇದೆ. ಹಾಗಾದ್ರೆ ಇಲ್ಲಿ 2x ಅಂದ್ರೆ 2 ಗುಣಿಸು x 36 ಡಿಗ್ರಿ. ಸೊ 36 ಗುಣಿಸು 2 72 ಡಿಗ್ರಿ ಬರುತ್ತೆ. 3x ಸೊ 3 ಗುಣಿಸು 36 ಡಿಗ್ರಿ. ಸೊ 108 ಡಿಗ್ರಿ ಬರುತ್ತೆ. ಹಾಗಾದ್ರೆ ಇಲ್ಲಿ ಕೋನ ಎ ಮತ್ತು ಕೋನ ಬಿ ಪಾರ್ಶ್ವ ಕೋನಗಳಾಗಿದೆ. ಸೊ ಇವುಗಳ ಅಳತೆಗಳು ಹೇಗ್ ಬರುತ್ತೆ? 72 ಡಿಗ್ರಿ ಮತ್ತು 108 ಡಿಗ್ರಿ ಆಗುತ್ತೆ. ಕೊಟ್ಟಿರುವಂತ ಆಯ್ಕೆಯಲ್ಲಿ ಡಿ ಸರಿಯಾದ ಆಯ್ಕೆ ಆಗುತ್ತೆ. ಓಕೆ, ಥ್ಯಾಂಕ್ ಯು.